ಮನೆಯಂತಾಗಿರುವಂಥ ಕಾಂಗ್ರೆಸ್ನಲ್ಲಿ ನಡೆದಿರುವಂಥ ದೊಡ್ಡದೊಂದು ಬೆಳವಣಿಗೆ ಒಳನೋಟದ ಮೂರನೇ ಕಣ್ಣಿಗೆ ಬಿದ್ದಿದೆ. ಹಸ್ತಪಾಳ್ಯದಲ್ಲಿ ಬಣಗಳ ಬಲದ ಗಣಿತ ಶುರುವಾಗಿದೆಯಂತೆ. ಸಿಎಂ ಬದಲಾವಣೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿರುವ ಪ್ರತಿಬಿಂಬ ಕಾಣ್ತಿರುವ ಹೊತ್ತಲ್ಲೇ ಶಾಸಕರ ತಲೆ ಎಣಿಕೆ ತಂತ್ರಗಾರಿಕೆ ಆರಂಭವಾಗಿದೆಯಂತೆ. ಮೊನ್ನೆ ಅತ್ತ ಇದ್ದವರು ಈಗ ಇತ್ತ ಬಂದಿದ್ದಾರೆ. ಬಣ ಬದಲಿಸಿರುವ ನಾಯಕರು ಯಾರೆಲ್ಲ, ಏನು ಹೇಳುತ್ತಿದೆ ಒಳನೋಟದ ಮೂಲಗಳು, ಇಲ್ಲಿದೆ ಎಲ್ಲದಕ್ಕೂ ಉತ್ತರ. ಕಾಂಗ್ರೆಸ್ ಶಾಸಕರಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಒಡೆದ ಮನೆಯಲ್ಲಿ ಶುರುವಾಗಿದೆಯಂತೆ ಹೊಸ ಆಟ. ಈ IPL ನೋಡ್ತಿದ್ದೀರಲ್ಲ, ಕಳೆದ ಸೀಸನ್ನಲ್ಲಿ ಅಲ್ಲಿದ್ದವರು ಈ ಸೀಸನ್ನಲ್ಲಿ ಮತ್ತಿನ್ಯಾವುದೋ ತಂಡದ ಜೆರ್ಸಿ ತೊಟ್ಟು ಫೀಲ್ಡ್ಗೆ ಇಳಿದು ಬಿಟ್ಟಿರ್ತಾರೆ. ಈ ಚುಟುಕು ಕ್ರಿಕೆಟ್ ಜ್ವರದ ನಡುವೆ ಕಾಂಗ್ರೆಸ್ನಲ್ಲೂ ಒಂದು T20 ಶುರುವಾಗಿದೆಯಂತೆ. ಹಾಗಂತ ಅಲ್ಲಿ ಕ್ರಿಕೆಟರ್ಗಳಿಗೆ ಹೇಗೆ ಸೀಸನ್ನಿಂದ ಸೀಸನ್ಗೆ ಡಿಮ್ಯಾಂಡ್ ಹೆಚ್ಚುತ್ತೋ ಸೇಮ್ ಟು ಸೇಮ್ ಇಲ್ಲೂ ಶಾಸಕರಿಗೆ ಮೆಗಾ ಡಿಮ್ಯಾಂಡ್ ಬಂದ್ಬಿಟ್ಟಿದೆಯಂತೆ. ಅರೆ ಇದೇನಪ್ಪ, ಕಾಂಗ್ರೆಸ್ನವರು ಅದ್ಯಾವ ಕ್ರಿಕೆಟ್ ಆಡೋಕೆ ಸಜ್ಜಾಗಿದ್ದಾರೆ ಅಂತ ಲೆಕ್ಕ ಹಾಕ್ತಿದ್ದೀರಾ? ನೋ ಚಾನ್ಸ್. ರಾಜಕೀಯದವರದ್ದೇನಿದ್ರೂ ತಂತ್ರ ಪ್ರತಿತಂತ್ರಗಳ ಗಣಿತ. ಸರ್ಕಾರಕ್ಕೆ 3 ವರ್ಷವಾಗ್ತಿರೋ ಬೆನ್ನಲ್ಲೇ ಮತ್ತೆ ಕುರ್ಚಿ ಕಾಳಗದ ಟ್ರೇಲರ್ ರಿಲೀಸ್ ಆಗಿದೆ. ಆದರೆ ಈ ಟ್ರೇಲರ್ನಲ್ಲಿ ಸಿನಿಮಾದಲ್ಲಿ ಅದ್ದೂರಿ ಕ್ಲೈಮ್ಯಾಕ್ಸ್ನ ಹಿಂಟ್ ಮಾತ್ರ ನೀಡಲಾಗಿದೆ. ಮೆಗಾ ಆಕ್ಷನ್ ಡ್ರಾಮಾಗೆ ಸಜ್ಜಾಗ್ತಿದ್ಯಂತೆ ಫೀಲ್ಡ್. ಒಂದು ತಂಡಕ್ಕೆ DK, ಮತ್ತೊಂದಕ್ಕೆ CM ಕ್ಯಾಪ್ಟನ್. ಸಿಕ್ಸರ್ ಬೌಂಡ್ರಿಗಳ ಅಬ್ಬರದ ಮ್ಯಾಚ್ನಂತೆ ಈ ಬಾರಿ ಕಾಂಗ್ರೆಸ್ ಪವರ್ ಫೈಟ್ನಲ್ಲೂ ಯಾರು ಅಬ್ಬರಿಸ್ತಾರೆ, ಮತ್ತಿನ್ಯಾರು ಮಕಾಡೆ ಮಲಗ್ತಾರೆ ಅನ್ನೋ ಲೆಕ್ಕಾಚಾರಗಳು ರಂಗೇರಿವೆ. ಒಳನೋಟದ ಟೆಲಿಸ್ಕೋಪ್ಗೆ ಕಂಡಿರೋ ಸುದ್ದಿ ಮೇ 4ರ ನಂತರ ಏನ್ ಬೇಕಿದ್ರೂ ನಡೆಯೋ ಸುಳಿವು ನೀಡ್ತಿದೆ. ಇತ್ತ ರಾಜಕೀಯ ಪಂಡಿತರು ತಮ್ಮ ತಮ್ಮ ಪಂಚಾಂಗ ತೆಗೆದು ಕೂಡಿ ಕಳೆದು ಗುಡಿಸಿದ್ರು ಲೆಕ್ಕ ಮಾತ್ರ ಪಕ್ಕಾ ಆಗ್ತಿಲ್ಲ. ಇಷ್ಟು ದಿನ ಯಾರಿಗೆ ಬಲವಿದೆಯೋ ಅವರನ್ನೇ ಮಂತ್ರಿ ಮಾಡಿ ಅಂತ ರಾಹುಲ್ ಮುಂದೆ ಹೇಳುತ್ತಾ ಬಂದಿರುವ DKಶಿ ಅಂತಿಮವಾಗಿ ಚೆಕ್ ಮೇಟ್ಗೆ ಸಜ್ಜಾಗಿದ್ದಾರೆ ಅಂತಿವೆ ಮೂಲಗಳು. ಹಕ್ಕೊತ್ತಾಯದ ಅಸ್ತ್ರ ಪ್ರಯೋಗಿಸಿದ್ರಂತೆ DCM. ತಲೆ ಎಣಿಕೆಗೆ ಸೈ ಅಂತಾರ ರಾಹುಲ್ ಗಾಂಧಿ. ಕಾಂಗ್ರೆಸ್ನಲ್ಲಿ ಹಿಂದಿನಿಂದಲೂ ಒಂದು ಅಲಿಖಿತ ನೀತಿಯನ್ನ ಪಾಲಿಸಿಕೊಂಡು ಬರೋ ವಾಡಿಕೆ ಇತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಪಕ್ಷ ಅಧಿಕಾರಕ್ಕೆ ಬಂದಾಗ CM ಆಗಬೇಕು ಅನ್ನೋದು ನಡೆದುಕೊಂಡು ಬಂದಿತ್ತು. ಆದರೆ ಮೇ 20, 2023ರಲ್ಲಿ ಈ ಸಂಪ್ರದಾಯಕ್ಕೆ ತಿಲಾಂಜಲಿ ಹಾಡಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಬಹುಮತದೊಂದಿಗೆ CM ಆದರು. ಅವತ್ತು ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಿದ್ದ CLP ಸಭೆಯಲ್ಲಿ ಸಿದ್ದರಾಮಯ್ಯ ಪರವೇ ಬಹುತೇಕ ಶಾಸಕರು ಜಯಕಾರ ಹಾಕಿದ್ರು. ಹಾಗಂತ DKಶಿಗೆ ಬೆಂಬಲ ಇರಲಿಲ್ಲ ಅಂತಲ್ಲ. ಆದರೆ ಅಂದಿಗೆ ಬಹಿರಂಗವಾಗಿ DKಶಿ ಪರ ಗಟ್ಟಿ ಧ್ವನಿ ಎತ್ತಿ ನಿಲ್ಲೋ ತಾಕತ್ತು ಯಾರೊಬ್ರು ತೋರ್ಲಿಲ್ಲ ಅಂತ ಅವರ ಆಪ್ತರೇ ಹೇಳ್ತಿದ್ದಾರೆ. ಆದ್ರೀಗ ಸಮಯ ಕಾಲ ಎರಡೂ ಬದಲಾಗಿದೆ. ಒಂದು ಮೂಲದ ಪ್ರಕಾರ DKಶಿ ಪರ ಸಂಖ್ಯಾಬಲದಲ್ಲಿ ಏರಿಕೆಯಾಗಿದೆ ಅನ್ನೋ ಗುಸುಗುಸು ಸದಾಶಿವನಗರದ ಅಂಗಳದಲ್ಲಿ ತೇಲಾಡ್ತಿದೆ. ಹಾಗೆ ನೋಡಿದ್ರೆ ಅವತ್ತು ದೆಹಲಿಯಲ್ಲಿ ನಡೆದಿದ್ದ ಸಭೆಯಲ್ಲಿ ಯಾರಿಗೆ ಶಾಸಕರ ಬಲವಿದೆಯೋ ಅವರೇ ಬಾಸ್ ಅಂತ ರಾಹುಲ್ ಕಡ್ಡಿ ಮುರಿದ ಹಾಗೆ ಹೇಳಿದ್ರು ಅಂತಿವೆ ಆಪ್ತ ಮೂಲಗಳು. ಹಾಗಿದ್ರೆ ಇವತ್ತು ತಲೆ ಎಣಿಕೆಗೆ ಸೂಚಿಸಿದ್ರೆ ಲೆಕ್ಕ ಬದಲಾಗಬಹುದಾ ಅನ್ನೋ ಪಿಸುಮಾತು ವಿಧಾನಸೌಧದ ಪಡಸಾಲೆ ತುತ್ತ ತುದಿಯಲ್ಲಿ ಚರ್ಚೆಯಾಗ್ತಿದೆ. ಸಂಖ್ಯಾಬಲದ ಆಟ ಅಲರ್ಟ್ ಆಯಿತು CM ಕೂಟ. ಮೇ ಅಂತ್ಯಕ್ಕೆ ನಡೆಯುತ್ತಾ ಮಹಾಕ್ರಾಂತಿ. ಮೇ 4ಕ್ಕೆ ಉಪಸಮರ ಫಲಿತಾಂಶ ಬಯಲಾಗ್ತಿದೆ.
ಇದರೊಂದಿಗೆ ಸಿಎಂ ಡಿಸಿಎಂ ಹಣೆ ಬರಹವೂ ಕೂಡ ಬದಲಾಗುತ್ತೆ ಅಂತಾನೆ ಕಾಂಗ್ರೆಸ್ ಮುಗಸಾಲಿಯಲ್ಲಿ ಚರ್ಚೆ ಆಗ್ತಿದೆ. ಹೈಕಮಾಂಡ್ ಸಮ್ಮತಿ ಪಡೆದು ತಲೆ ಎಣಿಕೆ ನಡೆದ್ರೆ ಹೇಗೆ ಅಂತ ಎರಡೂ ಬಣಗಳು ಅಲರ್ಟ್ ಆಗಿವೆಯಂತೆ. ಮೊನ್ನೆ ಬೈರತಿ ಸುರೇಶ್ ಗೆಸ್ಟ್ ಹೌಸ್ನಲ್ಲಿ ಸತ್ತಿಲ್ಲದೆ ಮೀಟಿಂಗ್ ಒಂದಾಗಿದೆಯಂತೆ. ಸಿಎಂ ತಮ್ಮ ಬೆಂಗಾವಲು ಪಡೆಯನ್ನ ಬಿಟ್ಟು ಒಬ್ಬರೇ ಹೋಗಿದ್ದು ಈ ಸಭೆಗೇನಾ ಅನ್ನೋದು ಡಿಕೆಶಿ ಬಣದಲ್ಲಿ ಚರ್ಚೆ ಆಗ್ತಿದ್ಯಂತೆ. ನಂಬರ್ ಗೇಮ್ ಬದಲಾಗಿದೆ ಅನ್ನೋ ಸುಳಿವನ್ನ ಅರಿತಿರೋ ಸಿಎಂ ಬಣ ಮುಂದಿನ ತಂತ್ರವನ್ನ ಚರ್ಚಿಸ್ತಾ ಇದೆಯಂತೆ. ಇತ್ತ ಡಿಕೆಶಿ ಕೂಟವು ಕೂಡ ಅಹಿಂದ ವರ್ಸಸ್ ಮೇಲ್ವರ್ಗದ ಶೀತಲ ಸಮರದ ಲಾಭ ಗಿಟ್ಟಿಸೋ ಪ್ಲಾನ್ ಮಾಡ್ತಿದ್ಯಂತೆ. ಸಾಲದಕ್ಕೆ ಪಕ್ಷದ ಲಿಂಗಾಯತ ಶಾಸಕರ ಬಲವೂ ತಮ್ಮ ಪರವಿದೆ ಅನ್ನೋ ಪ್ರಬಲ ವಾದವನ್ನ ಮಂಡಿಸ್ತಾ ಇದೆಯಂತೆ. ಸರ್ಕಾರಕ್ಕೆ 3 ಕಾಂಗ್ರೆಸ್ಗೆ ಹೊಸ ಬಾಸು ಅನ್ನೋ ಕಟ್ಔಟ್ ರೆಡಿ ಮಾಡಿಸ್ತಾ ಇದೆಯಂತೆ ಡಿಕೆ ಟೀಮ್. ಆದರೆ ಯಾರ ಕಟ್ಔಟ್ ಮುಂದೆ ಯಾರು ಪಟಾಕಿ ಹೊಡೆಯೋರು? ನಿಜಕ್ಕೂ ಶಾಸಕರ ಸಂಖ್ಯಾಬಲ ಇರೋದು ಯಾರ ಪರ ಅನ್ನೋದು ಮಾತ್ರ ವಾಸ್ತವದಲ್ಲಿ ಅಂಥದ್ದೊಂದು ಸನ್ನಿವೇಶ ಸೃಷ್ಟಿಯಾಗಿ 1, 2, 3 ಅಂತ ತಲೆ ಎಳಿಸಿದಾಗಲೇ ಯಾರ ಸಿನಿಮಾ ಹಿಟ್ ಯಾರ ಸಿನಿಮಾ ಫ್ಲಾಪ್ ಅಂತ ಸ್ಪಷ್ಟವಾಗೋದು. ಅಲ್ಲಿಯವರೆಗೂ ಎಲ್ಲವೂ ಕೇವಲ ಅಂತೆ ಕಂತೆಗಳೇ ಅನ್ನೋದು ಸತ್ಯ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಈಗ ಯಾಕೆ ನಂಬರ್ ಗೇಮ್ ಅಂತೇಳಿ ನೀವು ಪ್ರಶ್ನೆ ಮಾಡ್ಬೋದು. ಅದನ್ನು ಒಳನೋಟದಲ್ಲಿ ನೋಡಿದಾಗ ಒಂದಷ್ಟು ತಲೆಗಳ ಲೆಕ್ಕ ಹಾಕಲೇಬೇಕಾದಂಥ ಅನಿವಾರ್ಯತೆ ಎದುರಾಗುತ್ತೆ. ನೋಡಿ, ಈಗ CM ಕುರ್ಚಿ ಕಳಗ ತಾರಕಕ್ಕೇರ್ತಾ ಇದೆ ಅಂತ ಅನಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೋಡಿ, ಪ್ರತಿಯೊಬ್ಬರು ಕೂಡ ಮಾಡೋದೇನು, ಶಾಸಕರ ಲೆಕ್ಕ ಹಾಕಿ ಯಾರ ಹಿಂದೆ ಎಷ್ಟು ಜನ ಇದ್ದಾರೆ ಅಂತೇಳಿ ಅಂತ. ಈ ಹಿಂದೆ ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿದಾಗ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ, DK ಶಿವಕುಮಾರ್ ಅವರು ಪಟ್ಟು ಹಿಡಿತಾರೆ, ನನಗೆ CM ಸ್ಥಾನ ಕೊಡಿ ಫಸ್ಟು. ಸಿದ್ದರಾಮಯ್ಯ ಅವರು ಕುಲ್ಲಂಕುಲ ಅದಕ್ಕೆ ಒಪ್ಕೊಳ್ಳೋ ಕಡೆಯಿಲ್ಲ, ನಾನು CM ಆಗಬೇಕು ಅಂತಲೇ ಇದ್ದೀನಿ ಅಂತೇಳಿ ಅವರು ಕೂಡ ಪಟ್ಟು ಹಿಡಿದು ಕೂತ್ಕೋತಾರೆ. ಆಗ ಹೈಕಮಾಂಡ್ ಏನು ಮಾಡುತ್ತೆ, ಒಬ್ಬೊಬ್ಬರನ್ನೇ ಕರೆಸಿ ಖಾಸಗಿ ಹೋಟೆಲಲ್ಲಿ ಒಂದು ಮೀಟಿಂಗ್ ಆಗುತ್ತೆ, ಒಬ್ಬೊಬ್ಬರನ್ನೇ ಕರೆಸಿ ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ಳುತ್ತೆ. ಆಗ ಯಾರ ಹಿಂದೆ ಎಷ್ಟು ಜನ ಇದ್ದಾರೆ ಅಂತೇಳಿ ತಲೆ ಲೆಕ್ಕ ಹಾಕ್ತಾರೆ. ಆಗ ಸಿದ್ದರಾಮಯ್ಯವರ ಹಿಂದೆ ಇದ್ದಿದ್ದು ಅತಿ ಹೆಚ್ಚು ಸಂಖ್ಯೆ ಶಾಸಕರು. ಆಗ ಇಲ್ಲಪ್ಪ, ಸಿದ್ದರಾಮಯ್ಯವ್ರ ಪರವಾಗಿ ಶಾಸಕರು ಹೆಚ್ಚಾಗಿ ಒಲವನ್ನು ಇಟ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗಿ ಹೈಕಮಾಂಡ್ ಅವ್ರಿಗೆ ಮಣೆ ಹಾಕಿದ್ದು ಅಂತೇಳಿ ಚರ್ಚೆಗಳು ಆಗಿತ್ತು. ಈಗ ಅದೇ ರೀತಿಯಾಗಿ ಅವತ್ತಿದ್ದಂಥ ನಾಯಕರೆಲ್ಲರೂ ಕೂಡ CM ಹಿಂದೆಯಲ್ಲಿ ಇವತ್ತು DCM ಹಿಂದೆ ಇರಬಾರ್ದಾ, ಯಾಕೆ ಹೋಗಬೇಕು ಅನ್ನೋ ಪ್ರಶ್ನೆಗಳು ಸಾಮಾನ್ಯವಾಗಿ ಎದ್ದೊಳುತ್ತೆ. ಈಗ ಅದೇ ಕಾರಣಕ್ಕೋಸ್ಕರ ಒಂದು ವೇಳೆ ಈಗ ಅಂಥ ಪರಿಸ್ಥಿತಿ ಬಂದಾಗ ಹೈಕಮಾಂಡ್ ಏನಾದ್ರು ಯಾರ ಹಿಂದೆ ಎಷ್ಟು ತಲೆಗಳ ಲೆಕ್ಕ ಹಾಕಿದಾಗ ಇರ್ತಾರೆ ಶಾಸಕರು, ಎಷ್ಟು ಬಲಾಬಲ ಇದೆ ಅಂತೇಳಿ ತಲೆ ಲೆಕ್ಕ ಹಾಕ್ತಾ ಹೋದಾಗ ಆಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಈಗ ಶಾಸಕರಿಗೂ ಕೂಡ ಒಂದು ರೀತಿಯಲ್ಲಿ ಡಿಮ್ಯಾಂಡ್ ಅಂತ ಬಂದಿರೋದು ಸತ್ಯ. ಸೊ ಈಗ DK ಶಿವಕುಮಾರ್ ಅವರು ನನ್ನ ಹಿಂದೆ ನನಗೆ ಸಪೋರ್ಟ್ ಆಗಿ ತುಂಬ ಜನ ಶಾಸಕರು ಇದ್ದಾರೆ ಅಂತ ಹೇಳಿದಾಗ ಆಗ ಹೈಕಮಾಂಡ್ ಏನಾದ್ರು ಸಮ್ಮತಿಸುತ್ತಾ, ಬನ್ನಿ ಬೇಕಾದ್ರೆ ನೀವು ತಲೆ ಎಣಿಕೆ ಮಾಡಿ ಲೆಕ್ಕ ಹಾಕಿ ಅಂತ ಹೇಳಿದಾಗ ಹೈಕಮಾಂಡ್ ಅದಕ್ಕೆ ಸಮ್ಮತಿಸುತ್ತಾ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇನ್ನು ಮತ್ತೊಂದು ವಿಚಾರ ಅಂತಂದರೆ, ಯಾರ ಪರ ಎಷ್ಟು ಶಾಸಕರ ಬಲಾಬಲ ಇದೆ ಅನ್ನೋದು ಸ್ಪಷ್ಟವಾಗಿರಬೇಕು. ಅವತ್ತು ಸಿದ್ದರಾಮಯ್ಯವರ ಪರವಾಗಿ ಬಲಾಬಲ ಹೆಚ್ಚಾಗಿತ್ತು. ಇವತ್ತು DK ಶಿವಕುಮಾರ್ ಅವರ ಬೆನ್ನ ಹಿಂದೆ ಕೂಡ ಅದರ ಬಲಾಬಲ ಸಂಖ್ಯೆ ಅವತ್ತು 35ರಿಂದ 40 ಜನ ಶಾಸಕರು ಅವರ ಪರವಾಗಿದ್ದರು. ಇವತ್ತು ಅದು ಜಾಸ್ತಿ ಕೂಡ ಆಗಿರ್ಬೋದು ಅಂತ ಒಳನೋಟ ಹೇಳ್ತಾ ಇದೆ, ಕೆಲ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿ. ಸೊ ಅದೇ ಕಾರಣಕ್ಕೋಸ್ಕರ ಈಗ DCM DK ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿದ್ದಾರೆ. ಹೈಕಮಾಂಡನ್ನು ಏನಾದರೂ ಭೇಟಿ ಮಾಡುವಂಥ ಅವಕಾಶ ಸಿಕ್ಕಿದಾಗ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಬಹುದು ಅಂತೇಳಿ ಒಳನೋಟ ಹೇಳ್ತಾ ಇರೋದು. ಆಗ ಶಾಸಕರ ಬಲಾಬಲವನ್ನು ಇಟ್ಟುಕೊಂಡು ತಲೆ ಲೆಕ್ಕ ಹಾಕಿದಾಗ ಯಾರ ಹಿಂದೆ ಎಷ್ಟು ಜನ ಶಾಸಕರ ಬೆಂಬಲ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಹೈಕಮಾಂಡ್ ಮುಂದೆ ಇದನ್ನು ಡಿಮ್ಯಾಂಡ್ ಇಡುವುದಕ್ಕೆ ಮುಂದಾಗಿದ್ದಾರೆ. ಹೈಕಮಾಂಡ್ ಏನಾದರೂ ಸಮ್ಮತಿಸಿ ಯಾರ ಹಿಂದೆ ಎಷ್ಟು ಜನ ಶಾಸಕರ ಬಲಾಬಲ ಇದೆ ಅಂತೇಳಿ ಲೆಕ್ಕವನ್ನು ಹಾಕೋದಕ್ಕೆ ಮುಂದಾಗಬಹುದು ಅಂತ ಕೂಡ ಹೇಳಲಾಗ್ತದೆ. ಆ ಸಂದರ್ಭ ಬಂದಾಗ ಯಾರ ಹಿಂದೆ ಎಷ್ಟು ಜನ ಇರ್ತನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇದರಲ್ಲಿ ಒಳನೋಟ ಏನು ಹೇಳುತ್ತೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು, DK ಶಿವಕುಮಾರ್ ಅವರು ಚೆಕ್ಮೇಟ್ ಅನ್ನು ಉರುಳಿಸ್ತಾ ಇದ್ದಾರಾ? ಹಾಗಾದ್ರೆ ಒಳನೋಟ ಏನು ಹೇಳುತ್ತೆ ಹನುಮಂತು? ನಾಗೇಂದ್ರ ಬಾಬು, ರಾಜಕಾರಣ ಇವತ್ತಿದ್ದ ರೀತಿಯಲ್ಲಿ ನಾಳೆ ವಾತಾವರಣ ಬದಲಾಗತ್ತೆ, ಮನಸ್ಥಿತಿಯು ಕೂಡ ಬದಲಾಗತ್ತೆ. ಹಾಗೇನೆ
ರಾಜಕಾರಣದಲ್ಲಿ ಯಾರೂ ಕೂಡ ಶಾಶ್ವತವಾಗಿ ಒಂದೇ ಅಧಿಕಾರದಲ್ಲಿ ಇರಬೇಕು ಅಂತ ಬಯಸೋದಿಲ್ಲ. ಮತ್ತು ಅಧಿಕಾರವನ್ನು ನಡೆಸಲಿಕ್ಕೆ ಏನು ಬೇಕೋ, ಅಧಿಕಾರನ ಪಡ್ಕೊಳ್ಬೇಕು ಏನು ಬೇಕೋ ಅದನ್ನೆಲ್ಲ ರೀತಿಯ ಕಾರ್ಯತಂತ್ರ ಎಲ್ಲರೂ ಕೂಡ ರಾಜಕಾರಣಿಗಳು ಮಾಡೇ ಮಾಡ್ತಾರೆ. ಇದೀಗ ಇಷ್ಟು ದಿನ ತಣ್ಣಗಾಗಿದ್ದಂತಹ ಉಪಚುನಾವಣೆ ಆಗಿರ್ಬೋದು, ಪಂಚರಾಜ್ಯಗಳ ಚುನಾವಣೆಗಳಾಗಿರ್ಬೋದು, ಈ ಚುನಾವಣೆಗಳ ಹಿನ್ನೆಲೆಯಲ್ಲಿ ತಣ್ಣಗಾಗಿದ್ದಂತಹ ರಾಜ್ಯ ರಾಜಕಾರಣದ ಒಂದಷ್ಟು ಕಾರ್ಯಚಟುವಟಿಕೆಗಳು ಹೇಗೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಅದೇ ರೀತಿ ಕಾರ್ಯಚಟುವಟಿಕೆಗಳು ಮತ್ತೆ ಶುರುವಾಗಿರುವಂಥದ್ದು. ಕಾರಣ ಏನಂತಂದು ಹೇಳಿದ್ರೆ, ಮೊನ್ನೆ CM ಸಿದ್ದರಾಮಯ್ಯನವರ ಆಪ್ತ ಸಚಿವರು ಮತ್ತು CM ಸಿದ್ದರಾಮಯ್ಯನವರು ಸೇರಿದಂತೆ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ, ಸಭೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಆ ಸಭೆಯ ನಂತರದಲ್ಲಿ ಸಭೆಗೆ ಹೋದಂಥವ್ರ ಜೊತೆಗೆ ಒಂದಷ್ಟು ಮಾತನಾಡುವಂಥ ಸಂದರ್ಭದಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಕಾಂಗ್ರೆಸ್ ಪಕ್ಷದ ಒಳಗಡೆ ಏನಾಗ್ತಾ ಇದೆ, ಮತ್ತೊಂದು ಕಡೆಗೆ ಹೈಕಮಾಂಡ್ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋಂಥ ಒಂದಷ್ಟು ಸಹಜವಾದಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಇರುವಂತಹ ಚರ್ಚೆ ಏನಂತಂದು ಹೇಳಿದ್ರೆ, ಅಂದರೆ ಆ ಒಳನೋಟದ ಒಳ ಅರಿವನ್ನು ನಾವು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಮೊದಲಿಗೆ ರಾಹುಲ್ ಗಾಂಧಿಯವರು ಇದ್ದಂಥ ಅವರ ಮುಂದೆ ಆದುವಂಥ ಚರ್ಚೆ ಒಂದು CM ಸ್ಥಾನಕ್ಕಾಗಿ ನಡೆದಂಥ ಸಂದರ್ಭದಲ್ಲಿ ಸಹಜವಾಗಿ ಮತ್ತು ರಾಹುಲ್ ಗಾಂಧಿಯವರು ಮೊದಲಿಂದನೂ ಕೂಡ ಒಂದು ಮಾತಿನಲ್ಲಿ ಸ್ಟ್ಯಾಂಡ್ ಆಗಿರೋದೇನಂತಂದು ಹೇಳಿದ್ರೆ, ಶಾಸಕರ ಬೆಂಬಲ ಯಾರಿಗೆ ಹೆಚ್ಚಿದೆ ಅವರಿಗೆ ಮಣೆ ಹಾಕಬೇಕು ಅನ್ನೋಂಥ ವಾದವನ್ನು ಇಟ್ಕೊಂಡಿರುವಂಥ ಕಾರಣಕ್ಕಾಗಿ DCM DK ಶಿವಕುಮಾರ್ ಅವರು ಪ್ರಾರಂಭದ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಹೆಚ್ಚಿನ ಶಾಸಕರ ಬೆಂಬಲ ಇರಲಿಲ್ಲ. ಅದು ಎಲ್ಲೋ ಒಂದು ಕಡೆಗೆ ಸಹಜವಾದಂಥ ಒಂದಷ್ಟು ಹಿನ್ನಡೆ ಕೂಡ ಆಗಿತ್ತು. ಆದರೆ ಸಿದ್ದರಾಮಯ್ಯನವರು ಮಾಸ್ ಲೀಡರ್ಶಿಪ್ ಜೊತೆಗೆ ಶಾಸಕರ ಬೆಂಬಲವೂ ಹೆಚ್ಚಿರುವಂಥ ಕಾರಣಕ್ಕಾಗಿ ಅವರಿಗೆ ಮಣೆ ಹಾಕಲಾಯಿತು ಅನ್ನೋಂಥದ್ದು. ಆದರೆ ರಾಜಕೀಯ ಮತ್ತು ರಾಜಕಾರಣ ಎರಡೂ ನಿಂತ ನೀರ ಆಗಂತ ಇಲ್ಲ, ಅದು ಬದಲಾಗ್ತಾನೆ ಹೋಗುತ್ತೆ. ಅದೇ ರೀತಿಯಾಗಿ ಪ್ರಸ್ತುತ ಶಾಸಕರ ಮನಸ್ಥಿತಿಯೂ ಕೂಡ ಬದಲಾಗಿದೆ. ಆ ಒಂದು ಬದಲಾದಂಥ ಪರಿಸ್ಥಿತಿಯಲ್ಲಿ ಮನಸ್ಥಿತಿ ಬದಲಾವಣೆ ಆಗಿದೆ. ಅದು ಸಹಜವಾಗಿ DCM DK ಶಿವಕುಮಾರ್ ಅವ್ರಿಗೂ ಕೂಡ ಅನುಕೂಲಕರವಾಗಿರುವಂಥ ವಾತಾವರಣಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಈ ಎಲ್ಲ ಸಂಖ್ಯಾಬಲದ ವಾಸ್ತವದ ಚಿತ್ರಣ CM ಸಿದ್ದರಾಮಯ್ಯನವರಿಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಸಚಿವರು ಕೂಡ ಮನವರಿಕೆ ಮಾಡಿದ್ದಾರೆ ಅನ್ನೋಂಥ ಒಂದಷ್ಟು ಮಾತುಗಳು ಒಳನೋಟದಲ್ಲಿ ಸಿಗ್ತಾ ಹೋಗ್ತಾ ಇದೆ. ಆದರೆ ಇದನ್ನೇ ದಾಳವಾಗಿ ಇಟ್ಕೊಂಡು ಹೈಕಮಾಂಡ್ ಮುಂದೆ DCM DK ಶಿವಕುಮಾರ್ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ನೀವು ಒಂದು ಸಣ್ಣ ಸೂಕ್ಷ್ಮವಾದಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಏನಂತಂದು ಹೇಳಿದ್ರೆ, DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ನಿರಂತರ ಹೋಗಿ ಬೇಡಿಕೆಯನ್ನು ಇಡುವಂಥದ್ದು, ತಮ್ಮ ಹಕ್ಕೊತ್ತಾಯವನ್ನು ಮಂಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಹೈಕಮಾಂಡ್ ಹೇಳಿದಾಗ ಎಲ್ಲವೂ ಕೂಡ ಅವರವ್ರಿಗೆ ಏನೆಲ್ಲ ಟಾಸ್ಕನ್ನು ಕೊಟ್ಟಿದ್ದಾರೆ ಆ ಟಾಸ್ಕನ್ನು ಎಲ್ಲವನ್ನೂ ಕೂಡ ನಿಭಾಯಿಸ್ತಾ ಬಂದಿದ್ದಾರೆ. ಒಂದು ಕಡೆಗೆ ತಮ್ಮ ಹಕ್ಕೊತ್ತಾಯ, ಎರಡನೇದ್ದು ಹೈಕಮಾಂಡ್ ಹೇಳಿದಂಥ ಕೆಲಸವನ್ನು ಮಾಡುವಂಥದ್ದು, ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಅಹಿಂದ ವರ್ಸಸ್ ಮೇಲ್ವರ್ಗದ ಒಂದಷ್ಟು ರಾಜಕಾರಣದ ದಾಳ ಏನಿದೆ ಅದು ಸಹಜವಾಗಿ ಲಿಂಗಾಯತ ಸಮುದಾಯದ ಶಾಸಕರಾಗಿರ್ಬೋದು, ಒಕ್ಕಲಿಗ ಸಮುದಾಯದ ಶಾಸಕರಾಗಿರ್ಬೋದು, ಅವರೆಲ್ಲವೂ ಕೂಡ ಎಲ್ಲೋ ಒಂದು ಕಡೆಗೆ DCM DK ಶಿವಕುಮಾರ್ ಅವರಿಗೆ ಒಮ್ಮೆ ಆದರೂ ಬೆಂಬಲಿಸಿಬಿಡೋಣ ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಜೋರಾಗಿ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳು ನೋಡಿದ್ರೆ ಒಳನೋಟದಲ್ಲಿ ಒಂದಷ್ಟು ಮಹತ್ತರ ಬೆಳವಣಿಗೆಗಳು ಮಾಹಿತಿಗಳು ಸಿಗ್ತಾ ಅಂತ ಅದು ಕೆದಕ್ತಾ ಹೋದಂಥ ಸಿಕ್ಕಂಥ ಮಾಹಿತಿ ಏನಂತಂದು ಹೇಳಿದ್ರೆ, May 4 ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಮಹತ್ತರ ಬೆಳವಣಿಗೆಗಳು ಖಂಡಿತವಾಗ್ಲೂ ಕೂಡ ಆಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.